ರಾಶ್ ಮರಿ ಅಣ್ಣ ಅದು ಇವತ್ತಿನವರೆಗೂ ಅದ್ರ ಆಟನ ಅಂತಿಂತ ಕುರಿ ಯಾರಿಗೂ ಬಿಟ್ಕೊಟ್ಟಿಲ್ಲಣ್ಣ. ಹುಡುಗಿನ್ ಬೇಕಾದ್ರೆ ಬಿಟ್ಟಿರ್ಬೋದ, ಕುರಿನ್ ಬಿಟ್ಟಿರಕ್ಕಾಗಲ್ಲಣ್ಣ. ಸರ್ ನಿಮ್ ಹೆಸರು? ನಮ್ಮ ಹೆಸರು ಅಜಯ್ ಅಂತ ಅಣ್ಣ. ನೀವೇನ್ ಕೆಲಸ ಮಾಡ್ತೀರಿ ಸರ್? ಅಣ್ಣ ನಾವು ಆಟ ಓಡಿಸ್ತೀವಿ. ಕುರಿದು ಹೆಂಗಂದ್ರೆ ಕ್ರೇಜ್ ಅಂದಣ್ಣ ನಮ್ಮ ಅಣ್ಣರಿಂದ ಅಣ್ಣ. ನಮ್ಮ ಅಣ್ಣರಿಂದ ಕ್ರೇಜ್ ಬಂದಿರೋದು. ನಮ್ಮ ಟೀಮ್ನಾಗ ನಮ್ಮ ಅಣ್ಣಾರ ನಾಗರಾಜ್ ಅವರು ಮತ್ ಕಲ್ಲೇಶ್ ಅಣ್ಣ ಮತ್ತೆ ದೊಡ್ಡ ನಾಗಣ್ಣ ಅಂತ ಇದಾರೆ, ಅವರಿಂದ ಅಣ್ಣ. ನಿಮ್ ಕುರಿ ಬೆಂಗಳೂರು ಭೈರವ ಮಾಲೀಕ ಯಾರು? ಅಣ್ಣ ರಾಕೇಶ್ ಅಂತ ಅಣ್ಣ, ಅವರು ಬೆಂಗಳೂರಲ್ಲಿ ಇದಾರೆ ಅಣ್ಣ. ಅವರು ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಒನ್ ಟೈಮ್ ಬರ್ತಾರ ಅವ್ರು ಅಷ್ಟೇ. ಬೆಂಗಳೂರು ಭೈರವ ಅಂತ ಹೆಸರು ಯಾರು ಅಣ್ಣ? ಹೆಸರು ಅಂದ್ರೆ ನಮ್ ರವಿ ಇಟ್ಟಿರ್ತಾನ ಅದು. ಯಾಕಂದ್ರೆ ಬೆಂಗಳೂರಲ್ಲಿ ಅಣ್ಣ, ಅವರೇ ನೀವು ಹೆಸರು ಏನೋ ಇಕ್ರಂದ್ರು, ಅದಕ್ಕೆ ಅವ್ರ ನೇಮ್ ಇಟ್ಕೊಂಡು ಬೆಂಗಳೂರು ಭೈರವ ಅಂತ ಇಟ್ಟಿವಣ್ಣ. ನಿಮ್ ಟೀಮ್ನಾಗ ಎಷ್ಟು ಕುರಿ ಅದಾವಣ್ಣ? ಅಣ್ಣ ನಮ್ ಟೀಮ್ ಅಲ್ಲಿ ಇರೋದೇ 4 ಕುರಿ ಅಣ್ಣ. 4? ಎಷ್ಟೆಷ್ಟಲ್ಲಿ ಅದಾವಣ್ಣ ಮರಿ ನಿಮ್ ಹತ್ರ? ಅಣ್ಣ ಅದು 2 ಅಲ್ಲು, ಇದು 6 ಅಲ್ಲು, ಇದು 8 ಅಲ್ಲು, ಅದು 6 ಅಲ್ಲ ಅಣ್ಣ. ನಿಮ್ ಕುರಿ ಟೋಟಲ್ ಎಷ್ಟು ಕಣ ಆಗೈತಣ್ಣ? 8 ಅಲ್ಲು ಅಣ್ಣ. 8 ಅಲ್ಲು ಅದು 4 ಅಲ್ಲಲ್ಲಿ 14 ಕಣ ಆಯ್ತಣ್ಣ. 4 ಅಲ್ಲಲ್ಲಿ ಮತ್ತೆ 6 ಅಲ್ಲಲ್ಲಿ 3 ಕಣ ಆಯ್ತಣ್ಣ. 6 ಅಲ್ಲ 8 ಅಲ್ಲ ಕಣ ತೆಗೆದಿಲ್ಲ ಅಣ್ಣ. 8 ಅಲ್ಲಿಗೆ ಎಲ್ಲೇ ಹಾಕಿಲ್ಲ ಅಣ್ಣ. ಸೆಮಿಫೈನಲ್ ಒಂದೇ ಒಂದು ರೌಂಡ್ ಹಿಡ್ಕೊಂಡಿದ್ದೀವಣ್ಣ, ಮತ್ತೆ ಎಲ್ಲಿ ಹಾಕಿಲ್ಲ ಅದನ್ನ. 6 ಅಲ್ಲ ಇದೆ ಅಂದ್ರಲ್ಲ, ಅದು ಎಷ್ಟು ಕಣ ಆಗೈತೆ ಅಣ್ಣ? 6 ಅಲ್ಲು 2 ಅಲ್ಲಲ್ಲಿ 9 ಕಣ ಫಸ್ಟ್ ಆಯ್ತಣ್ಣ. 4 ಅಲ್ಲಲ್ಲಿ 1 ಕಣ ಫಸ್ಟ್. 8 ಅಲ್ಲಿಂದ ಇದು ಆಟ ಯಾವ ತರ ಸರ್? ಸ್ಪೀಡ್ ಆಟ ಹೆಂಗಂದ್ರೆ ಒಂದೇ ಹೊಡ್ತಣ. ಅರಿಸನಿ ನೆಕ್ಸ್ಟ್ ಕುರಿಗಳು ಸಿಂಕ್ ಐದವಣ್ಣ, ಬಾಳ ಸಿಂಕ್ ಇದೆ ಕುರಿಗಳು. ಯಾವ ಕುರಿಗಳೇ ಬರ್ತಿದ್ದಿಲ್ಲ ಅದಕ್ಕೆ. 1 ಹೊಡ್ತಾ 2 ಹೊಡ್ತಾನ ಅಷ್ಟೇ. ಅದು ತುಂಬಾ ಖುಷಿ ಕೊಟ್ಕಣ ಅಂದ್ರೆ ಯಾವ್ದಣ್ಣ? ಅಣ್ಣ ತುಂಬಾ ಖುಷಿ ಅಂದ್ರೆ ಈಗ 8 ಅಲ್ಲಲ್ಲಿ ಫಸ್ಟ್ನೇ ಕಣ ಹಾಕಿದವಣ, ಭಾರಿ ಆಡ್ತಾನ. ಅದು ಯಾವ ಊರ್ದನ ಕಣ ಅದು? ಅಣ್ಣ ಇಲ್ಲಿ ಅಣ್ಣ ಜಿಮಿಟಿ ಕಣ ಅಣ್ಣ. ನೋಡ್ಕೊಳ್ಳೋದು ಯಾರು ಸರ್? ಮೇಂಟೈನ್ ಮಾಡೋದು? ಅಣ್ಣ ಮೇಂಟೈನ್ ಮಾಡೋದು ಹಬ್ಬಕ್ಕಿ ರವಿ ಅಂತ, ಅವರೇ ಮೇಂಟೈನ್ಸ್ ಅಣ್ಣ. ಎಲ್ಲ ಅಷ್ಟು ಕುರಿಗೂ ಅವರೇ ಮೇಂಟೈನ್ಸ್ ಅಣ್ಣ. ಮೇನ್ ಮನುಷ್ಯರು ಮಾತ್ರ ಭಾರಿ ಹೊಂದ್ಕೊಂತಾನ, ಒಬ್ರಿಗೆ ಹೊಡೆಯಲ್ಲ, ಕೆಟ್ಟ ಚಾಳಿ ಇಲ್ಲ ಅದ್ರಲ್ಲಿ. ಸೈಲೆಂಟ್ ಇರುತ್ತೆ? ಸೈಲೆಂಟ್ ಅಣ್ಣ. 2 ಬೆಂಗಳೂರು ಭೈರವಾಗ ಅಭಿಮಾನಿಗಳು ಯಾವ ತರ ಅದಾರ ಅಣ್ಣ? ಅಭಿಮಾನಿಗಳು ನಾವು ಕಣಕೋರ ಸಾಕಣ, ಕ್ರೇಜ್ ಬಾಳ ಇದ್ರ. ನಾವು ಒಂದ್ ಕುರಿ ನೋಡಿದ್ವಣ್ಣ, ಕುರಿ ಸಿಗ್ಲಿಲ್ಲ ನಮಗೆ. ಹುಡುಕ್ಯಂತ ಹೋದಾಗ ಒಬ್ರು ಇಲ್ಲಿ ಕುರಿ ಐತಿ ಬಾ ಇಲ್ಲಿ ಸೌದತ್ತಿ ಅಂತ ಅಂದ್, ಬೆಳಗಾವಿ ಜಿಲ್ಲೆ ಅಣ್ಣ, ಸೌದತ್ತಿ ತಾಲೂಕು. ಸೌದತ್ತಿಯಾಗ ಒಬ್ರು ಕುರಿ ವ್ಯಾಪಾರದಸ್ತರು ತೋರ್ಸಿದ್ರಣ್ಣ, ಸುನಿಲ್ ಅಣ್ಣಾರ್ ಅಂತಂದು. ಇದು 4 ಅಲ್ಲಲ್ಲಿ ಇತ್ತು, ದೊಡ್ಡ ಮರಿ. ಹೋಗಿದ್ವಣ್ಣ ತರಕ. ಹಂಗೆ ಹೋದ್ವಿ. ಇದು 4 ಅಲ್ಲಲ್ಲಿ ಅಲ್ಲೇ ಒಂದು ಒಳ್ಳೆ ಒಂದು 4-5 ಕಣ ಆಗಿತ್ತಣ್ಣ. 4 ಅಲ್ಲಲ್ಲಿ ಮರಿಕುರಿಲಿ ಒಳ್ಳೆ ಕಣ ಚೆನ್ನಾಗಾಗಿತ್ತಣ್ಣ. ಹಳೆ ಸೌಕರ್ ಅಂತ, ಅವ್ರ ಸೌಕರ್ ಹೆಸರು ಏನಂತ ಗೊತ್ತಿದ್ದಿಲ್ಲ ನಮ್ಗೆ. ಸುನಿಲ್ ಅಣ್ಣಾರ್ ಅಂತ ತೋರ್ಸಿದ್ರಣ್ಣ. ಗುಡ್ಡದ ಮೇಲ್ಗಡೆ ಇತ್ತು ಇದು ಕುರಿ. ಆಮೇಲೆ ಕುರಿ ನೋಡಿದ್ವಿ, ಕುರಿ ಇಷ್ಟ ಆಯ್ತು. ಕುರಿ ವ್ಯಾಪಾರನ ಕೇಳಿದ್ವಣ್ಣ. ಅವ್ರು ಬಹಳ ದೊಡ್ಡ ರೇಟ್ ಆಗುತ್ತೆ, ಆಗಲ್ಲ ಅಂತ ಅಂದ್ರಣ. ನಮಗೆ ಸೌಕರ್ಯ ಫೋನ್ ಮಾಡಿದ್ವಣ್ಣ, ಬೆಂಗಳೂರು ಸೌಕರ್ಯಗೆ. ನಮ್ಮ ಹುಡುಗ ರವಿನು ಫೋನ್ ಮಾಡಿದ, ಹಿಂಗ್ ಕುರಿ ಐತಿ ಚೆನ್ನಾಗೈತಿ, ಸೌಕರ್ಯ ಇಷ್ಟಪಟ್ಟಾರ, ಕುರಿ ತರನ್ರಿ ಅದನ್ನ ಅಂತ ಅಂದ್ರು. ತರಕ್ ವ್ಯಾಪಾರ ಹೋದ್ವಣ್ಣ. ತಂದ್ವಿ. 1.20 ಅಣ್ಣ ಇದು ನಮಗೆ ಸ್ಟಾರ್ಟಿಂಗ್ ರೇಟೇ ಬಿದ್ದಿದ್ 4 ಅಲ್ಲಲ್ಲಿ. ತಂದು ನಾವು ರಾಣೆಬೆನ್ನೂರ್ ಕಣಕ್ ಹಾಕಿದ್ವಣ್ಣ. ರಾಣೆಬೆನ್ನೂರ್ ಕಣಕ್ ಚೆಕ್ ಮಾಡಕ್ ಹಾಕಿದ್ವಣ್ಣ. ಅದ್ರದ್ದು ಏನಂತ ವೀಕ್ನೆಸ್ ಗೊತ್ತಿದ್ದಿಲ್ಲಣ್ಣ ನಮಗೆ. ಅವ್ರು ಹೇಳಿದ್ರಣ್ಣ, ಇಷ್ಟೇ ಹಿಂಗ ಈ ತರ ಮಾಡಿ ಆಡಿಸ್ಬೇಕು, ಹಂಗಾದ್ರ ಅದು ಆಡ್ತತಿ ಅಂತಂದು. ರಿವರ್ಸ್ ಅಣ್ಣ, ಚಪ್ಪೆ ಎಳಿಬೇಕಿದ್ದು ಮಕ ತೋರ್ಸಿದ್ ಕೂಡಲೇ. ಅಂತಿಂತ ಸಾಮಾನ್ಯ ಮರಿ ಯಾವ ತಡ್ದಲ್ಲಣ್ಣ ಇದಕ್ಕೆ. ಹೇಳ್ಬೇಕಂದ್ರ ಬಾರಿ ಒಳ್ಳೆ ಹೊಡ್ತಾಣ. ಹೊಡ್ತಾ ಮಾತ್ರ ತಡ್ಕೋಬೇಕಂದ್ರ ಅಪ್ಪು ಗುಟಿ ಕುರಿ ಇರ್ಬೇಕಣ್ಣ ಅದಕ್ಕೆ. ಹೊಡ್ತಾ ತಡ್ಕೋಬೇಕಂದ್ರೆ ಇದ್ರ ಕೂಡಲೇ. ಇನ್ನೊಂದ್ ಏನಂದ್ರಣ್ಣ, ಇದ್ರ ಸ್ವಭಾವ ಏನಂದ್ರ, ಯಾರು ಚೆನ್ನಾಗ್ ನೋಡ್ಕೊಂತಾರ ಅವ್ರ ಹತ್ರ ಬಾರಿ ಹೊಂದ್ಕೊಂಡು ಕುರಿ ಆಡ್ತತಣ ಇದು. ಆ ಕಾರಣದಿಂದ ನಾವು ಆಮೇಲೆ ರಾಣೆಬೆನ್ನೂರಲ್ಲಿ ಚೆಕ್ ಮಾಡಿದ್ವಣ. 4-5 ರೌಂಡಿಗೆ ಹಿಡ್ಕೊಂಡ್ವಣ. ನರ ಬಾಳ ಓಪನ್ ಆಯ್ತಂತಂದು ಹಿಡ್ಕೊಂಡ್ವಣ. ಕುರಿ ಮಾತ್ರ ಓಡೋಕ್ ಬೆಳಿಲ್ಲಣ ಅದನ್ನ. ನರ ನೋವಾಯ್ತು ಅಂತ ಹಿಡ್ಕೊಂಡ್ವಿ. ಅಲ್ಲಿಂದ ನಮಗೆ ಹೊಂದ್ಕೊಂತಣ ಕುರಿ. ಹೊಂದ್ಕೊಂಡಿದ ಮೇಲೆ ಮತ್ತೆ ರಿಟರ್ನ್ ಬೆಡ್ಡಿಂಗ್ ಆಡಿದ್ವಿ. ಹೊರಗಡೆ ಎಲ್ಲಿ ಸೋತಿಲ್ಲಣ ಕುರಿ. ಕಣದಲ್ಲಿ ಹಿಡ್ಕೊಂಡಿದ್ದು ನಿಜ, ಹೊರಗಡೆ ಎಲ್ಲಿ ಸೋತಿಲ್ಲ. ಇನ್ನೊಂದು ಏನಾತಂದ್ರ 4 ಅಲ್ಲಲ್ಲಿ ಕಣ ಮಾಡಿದ್ವಣ. ಒಂದ್ 3-4 ಕಣ ಮಾಡ್ತು. 6 ಅಲ್ಲಲ್ಲಿ 1 ಕಣ ಮಾಡ್ತು. ಆಮೇಲೆ ಹೊರಗಡೆ ಆ ಮರಿನು ಹತ್ರ ಅಷ್ಟೇನ ಟಚ್ ಮಾಡ್ಸಿಂದ್ರಲ್ಲ ಕುರಿ ಮಾತ್ರ. ಕುರಿ ವಿಡಿಯೋನು ಐತಣ್ಣ, ನಿಮ್ಗೆ ಶೇರ್ ಮಾಡ್ತೀವಿ. ಆಟ ಮಾತ್ರ ಒಳ್ಳೆ ಆಟ ಅಣ್ಣ. ನೆಕ್ಸ್ಟ್ ಎಲ್ಲಿ ಕೈಬೇಕಂತ ಮಾಡಿದ್ರಿ ಸರ್ ಈ ಕುರಿನ? ನಮ್ಮ ಮಣ್ಣಿನೂ ಚೆಕ್ ಮಾಡಿವಿ ಜಿಎಂಟಿ ಕಣದಲ್ಲಿ. ಅಲ್ಲಿ ಒಂದು ಒಳ್ಳೆ ಆಟ ಆಡೈತಣ. ಅಲ್ಲಿಂದ ನೆಕ್ಸ್ಟ್ ಈಗ ಬಲ್ತ್ ಮೇಲೆ ರೆಸ್ಟಿಗೆ ಇಟ್ಟಿವಣ ಅದನ್ನ. ಹೊರಗೆ ಎಲ್ಲಿ ತೆಗ್ದಿಲ್ಲ, ದುಗ್ಗಮ್ಮ ಕಣಕ್ಕ ಹಾಕ್ಲಿಲ್ಲ ನಮ್ ದಾವಣಗೆರೆಯಲ್ಲಿ.
ಹೊರಗಡೆ ಯಾವ ದೊಡ್ಡ ಕಣ ನಮಗ್ ಇಷ್ಟ ಆಗ್ಲಿ ಅಂತ ರೆಡಿ ಮಾಡಕ್ ಇಟ್ಟಿವಣ. ರೆಡಿ ಆದ್ಮೇಲೆ ಕುರಿ ಹೊರ ತೆಗಿತೀವಿ. ಅತಿ ಮೇಲ್ಪಟ್ಟು ಅದು ನಮ್ ನಿಗಾ ಬರ್ಬೇಕಣ. ಬಂದ್ ಕುಟಲೆ ಹೊರ ತೆಗೆದು ಅದನ್ನ ಆಡಿಸ್ತೀವಣ. ಅದಾದ್ಮೇಲೆ ಅದು ಸಣ್ಣ ತಂದಿವಣ. ಅದು ನಮ್ಮಲ್ಲಿ ಎರಡಲ್ಲಿ ತಂದಿದ್ದಣ. ಅದು ಬಹಳ ದೊಡ್ಡ ರೇಟೆ ಕೊಟ್ಟು ತಂದಿದ್ದು. ಸವದತ್ತಿ ಭಾಗದ್ದೆ, ಬೆಳಗಾಂ ಜಿಲ್ಲೆ. ಅಲ್ಲಿ ಅದು ಒಂದು ಮರಿ ಒಳ್ಳಿಲ್ಲಣ. ಅದು ಬಾರಿ ರ್ಯಾಶ್ ಮರಿ ಅಣ್ಣ. ಅದು ಇವತ್ತಿನವರೆಗೂ ಅದ್ರ ಆಟನ ಅಂತಿಂತ ಕುರಿ ಯಾರಿಗೂ ಬಿಟ್ಕೊಟ್ಟಿಲ್ಲಣ. ಹೇಳ್ಬೇಕಂದ್ರೆ ಅದ್ರದ್ದು ಏನಂದ್ರೆ ಬಾರಿ ಕಾನ್ಫಿಡೆನ್ಸ್ ಆಗಿ ಆಡ್ತದಣ್ಣ ಕುರಿ. ಹೊರಗಡೆ ನಾನು ಆ ತರ ನೋಡಿದ್ದೆ ಅಣ್ಣ. ನಾನು ಒಂದು 2014-15 ಇಸ್ವಿಯಿಂದ ಕುರಿಗಳು ನೋಡ್ತಿದ್ದೆ. ಅಂತ ಕುರಿ ಎಲ್ಲಿ ಸಿಕ್ಕಿಲ್ಲಣ್ಣ. ಹೇಳ್ಬೇಕಂದ್ರೆ ಅದು ಯಾವ ಕುರಿನೂ ಅಷ್ಟು ಹತ್ರ ಬಿಟ್ಕೊಳಲ್ಲಣ. ಮನುಷ್ಯರೇ ಆಗ್ಲಿ ಬಹಳ ಯೋಚನೆ ಮಾಡಿ ಬಂದ್ ಮನುಷ್ಯರ್ ನೋಡಿ ಹೋಗಿ ಹೊಡಿತಣ್ಣ ಕುರಿಗಳಿಗೆ. ಇನ್ನೊಂದ್ ಅದ್ರದ್ದು ಸ್ವಭಾವ ಏನಂದ್ರೆ ಕುರಿಗಳು ಯಾವ ರೀತಿ ಬರ್ತಾವಣ ಆ ರೀತಿ ಹೋಗಿ ಹೊಡಿತೈತಿ. ಹಂಗಾಗಿ ನಮ್ಮಲ್ಲಿ 2 9 ಕಣ ಆಯ್ತಣ. 4 ಒಂದ್ ಕಣ ಆಯ್ತು. 6 ಮೊನ್ನೆ ಕಣಕ್ ಹಾಕಿದ್ವಣ. ಬಾಳಿ ಹೇಳ್ಕಣ. ಬಾಳ ಅಂದ್ರೆ ಬರೀ 3 ತಿಂಗಳಿಗೆ ಅಲ್ಲಿಗೆ ಹೋಗ್ಬಿಡ್ತು. 4 ತಡಿಲಿಲ್ಲ ಅಲ್ಲು. ಆ ಸಣ್ಣ ವಯಸ್ಸಿಗೆ ಮೊನ್ನೆ ಒಂದು 4 ರೌಂಡಿನ ಮಟನ 6 ಆಡೈತಣ ಕುರಿ. ಅದೇ ಇದ್ರ ಅಭಿಮಾನಿಗಳೆಲ್ಲ ಯಾವ ತರ ಅದೊಂಥರ ಒಳ್ಳೆ ಕ್ರೇಜ್ ಅಣ್ಣ. ಬಾರಿ ಕ್ರೇಜ್ ಅಣ್ಣ. ಬೆಂಗಳೂರು ಭೈರವ ಅಂದ್ರೆ ಎಲ್ಲಾರು ಕಣದಲ್ಲಿ ಕೇಕೆ ಹೊಡಿತಾರಣ. ಆ ರೀತಿಯಾಗಿ ಕೂಗ್ತಾರಣ ಬೆಂಗಳೂರು ಭೈರವ ಅಂದ್ರೆ. ಅದ್ರಲ್ಲೂ ಇನ್ನು ದೊಡ್ಡದ್ ಹಿಡ್ಕೊಂಡು ದೊಡ್ಡದ್ ಒಯ್ದ್ ಬಿಟ್ವಿ ಅಂದ್ರೆ ಅದ್ರಲ್ಲೂ ಬಹಳ ಕ್ರೇಜ್ ಅಣ್ಣ. ಅದನ್ನ ನೋಡಕ್ಕಾಗೆ ಬರ್ತಾರಣ ಜನ. ಭೈರವ ಹಿಂಗೈತಲ್ಲ ಹಂಗೈತಲ್ಲ, ಏನ್ ಮೇಯ್ಸ್ತೀರಿ ಅಂತ ಬಹಳ ಜನ ಫೋನ್ ಮಾಡಿ ಕೇಳ್ತಾರಣ. ಅದಕ್ಕೇನ್ ಮೇಯ್ಸ್ತಾರ ಆ ರೀತಿಯಾಗಿ ಕೇಳಾರಣ ನಮಗೆ. ನಾವೇನಿಲ್ಲಪ್ಪ ಏನ್ ಡೈಲಿ ಫುಡ್ ಮೇಂಟೈನ್ ಮಾಡ್ತಾವಲ್ಲ ಆ ತರನೇ ಮೇಂಟೈನ್ ಮಾಡ್ತೀವಿ. ಎಲ್ಲರೂ ಏನ್ ಮಾಡ್ತಾರಲ್ಲ ಅದೇ ಮೇಂಟೈನ್ ಮಾಡ್ತೀವಿ ಅಂತಂದು ಬಹಳ ಜನಕ್ಕೂ ಫೋನ್ ಮಾಡಿ ಹೇಳಾರಣ. ಈಗ ನಮ್ ರವಿನೇ ಆಗ್ಲಿ, ನಮ್ ಚಿನ್ನಿನೇ ಆಗ್ಲಿ, ನಮ್ ಅಜ್ಜಯ್ ಆಗ್ಲಿ, ನಮ್ ನಾಗರಾಜನ ಹಬ್ಬಕ್ಕೆ ಆಗ್ಲಿ, ನಮ್ ಶಿವಣ್ಣರೇ ಆಗ್ಲಿ, ಮರಿ ಮಾತ್ರ ನಾವು ಬಹಳ ಸಣ್ಣರಣ. ಆ ಹುಡುಗ ಅದಣ್ಣ, ಅವನಿಕಿನ ಸಣ್ಣ. ಈ ವಯಸ್ಸಾಗಿಂದ ಕುರಿ ನೋಡಿವಣ. ಹೇಳ್ಬೇಕಂದ್ರೆ ನಾವು ದೊಡ್ಡ ಕುರಿ, ಭರಣಿ ಹೋಟ್ಲರವು ಒಳ್ಳೊಳ್ಳೆ ಕುರಿಗಳು ನೋಡ್ಕೊಂತ ಬಂದಿವಣ. ಆದ್ರೂ ನಾವು ಕುರಿ ಕಟ್ಬೇಕಂತಂದು ಕಟ್ಟಿದ್ವಣ. ಈ ತರ ಕುರಿ ಸಿಗ್ಬೇಕಂದ್ರೆ ನಾವು ಬಹಳ ಇದು ಮಾಡಿದ್ವಣ. ತಂದ ಮೇಲೆ ಇದು ನಮಗೆ ಒಳ್ಳೆ ಹೆಸರು ಮಾಡೈತನ. ಬೆಂಗಳೂರು ಸೌಕರ್ಯ ಹೇಳ್ಬೇಕಂದ್ರ ಅವರು ಪಾಪ ಇಲ್ಲ ಅನ್ಬಾರ್ದು. ಕುರಿ ಮೇಂಟೆನೆನ್ಸ್ ಅವ್ರದ್ದು ಏನೈತೋ ಎಲ್ಲಾ ಕುರಿಗಳು ಇಂಥದೇ ಕುರಿ ಐತೆ ಅಂತಂದು ನಮ್ ರವಿ ಫೋನ್ ಮಾಡಿ ಹೇಳಿದ್ರೆ ಆ ಕುರಿ ತಾಂಬರ್ರಿ, ಒಟ್ಟು ಆಡಿಸ್ರಿ ಕುರಿ ಮೇಯ್ಸ್ರಿ ಅಂತಂದು ಹೇಳ್ತಾರಣ. ಫುಡ್ ಎಲ್ಲ ಏನೇನ್ ಕೊಡ್ತೀರಿ ಸರ್ ನೀವು? ಇದಕ್ಕೆ ಬೆಳಗ್ಗೆ 1 kg ಉಳ್ಳಿ, 1 ಲೀಟರ್ ಹಾಲು, 2 ತತ್ತಿ, ಆಮೇಲೆ ಒಂದು 3 ಪೆಂಡಿ ಹುಲ್ಲಣ. ಅದಕ್ಕಾದ್ರೂ ಅಷ್ಟೇ ಅಣ್ಣ. 1 kg ಉಳ್ಳಿ, 2 ತತ್ತಿ, 1 ಲೀಟರ್ ಹಾಲು, 3 ಪೆಂಡಿ ಹುಲ್ಲು. ಮರಿ ಕುರಿ ಇದ್ದ ಹಿಡಿದು ಎಂಟೆಲ್ಲವರೆಗೂ ಯಾವ ತರ ಫುಡ್ ಮೇಂಟೈನ್ ಮಾಡ್ತೀರಾ? ಅಂದ್ರ ಸಣ್ಣ ಕುರಿಗೆ ಸ್ವಲ್ಪ, ದೊಡ್ಡ ಕುರಿ ಜಾಸ್ತಿ ಆ ತರ ಮಾಡ್ತೀರಾ? ಈಗ ಮರಿ ಕುರಿಗೆ ಏನಂದ್ರೆ ಸಿಸ್ಟಮ್ ವೇಜ್ ಇಕ್ತಿವಣ. ಅದ್ರದ್ದು ಜೀರ್ಣ ಶಕ್ತಿ ಹೆಂಗೈತಿ ಅಂತಂದ್ರೆ ಈಗ ಯಾವ ತರ ಅಂತಂದು ಫಸ್ಟ್ ಒಂದು ಅರ್ಧ kg ಇಕ್ತಿವಣ ಮರಿ ಕುರಿಗೆ. ಅರ್ಧ kg ಇಕ್ಕಿ 1/2 ಲೀಟರ್ ಹಾಲು ಹಾಕ್ತಿವಣ. ಮೊಟ್ಟೆ ಏನು ಅವಾಗ ಹಾಕಲ್ಲಣ ನಾವು ಮರಿ ಕುರಿಗೆ. ಯಾಕಂದ್ರೆ ಅದಕ್ಕೆ ಜೀರ್ಣ ಶಕ್ತಿ ಕಮ್ಮಿ ಇರ್ತತಿ. ಸಣ್ಣ ಹೊಟ್ಟಿ ಅಂತಂದು ಅದು ಬರ್ತಾ ಅದು ಹೆಂಗ್ ಕೆಪಾಸಿಟಿ ಮೀರ್ತತಣ ಆ ರೀತಿ ವಾಕ್ ಗೀಕ್ ಇಟ್ಟು ಸಿಸ್ಟಮಿಟಿ ಆಗಿ ಅದನ್ನ ಒಂಥರ ಸ್ಪೋರ್ಟ್ಸ್ ಮ್ಯಾನ್ ಯಾವ ತರ ತಯಾರಿ ಮಾಡ್ತೀವಲ್ಲ ಆ ತರ ನಮ್ ನಿಗಕ್ ಬಂತಂದ್ರೆ ಅದಕ್ಕೆ ಹಂಗ ಗೇಜ್ ಇವತ್ತು ಅರ್ಧ kg, ನಾಳೆ ಒಂದು 200 ಗ್ರಾಮು, 1/4 kg ಹಂಗ ಗೇಜ್ ಮ್ಯಾಗ ಹೋಗತಣ. ಯಾವ ತರ ಫುಡ್ ಹೇಳಿದ ಆ ತರ ಸ್ಟೆಪ್ ಅಂಡ್ ಸ್ಟೆಪ್ ಕೊಟ್ಕಂತ ಹೋಗ್ತೀವಣ. ಈ ಫೈಟರ್ ಕುರಿಗೆ ಈಗ ಹುಷಾರಿಲ್ದಂಗ ಆದ್ರೆ ಈಗ ನಾರ್ಮಲ್ ಕುರಿ ನೋಡ್ಕೊಂತಾರಲ್ಲ ಅದ ತರ ನೋಡ್ಕೊಂತೀರಾ ಅಥವಾ ಇದಕ್ಕ ಬೇರೆ ಟ್ರೀಟ್ಮೆಂಟ್ ಇರುತ್ತೆ? ಫೈಟರ್ ಕುರಿಗೆ ಒಂದು ಡಾಕ್ಟರ್ ಮೂಲಕ ಮನಿ ಬಾಕ್ಲಿ ಕರ್ಕೊಂಬಂದು ಇಂಜೆಕ್ಷನ್, ಒಂದು ಗಾಯ ಆದ್ರೂ ಯಾವ ತರ ವಾಸಿ ಆಗೋ ಮೆಡಿಸಿನ್ ಎಲ್ಲ ಮೆಡಿಕಲ್ ಅಲ್ಲಿ ಸಿಕ್ತತಣ. ಅದನ್ನ ತಂದು ಎಲ್ಲ ಅದನ್ನ ಒಬ್ಬ ಮನ್ಸಿಗೆ ಮನಿ ಮಗಿಗೆ ಏನ್ ನೋಡ್ತೀವಲ್ಲಣ್ಣ ಸಣ್ಣ ಹುಡುಗಿಗೆ ಆ ತರ ಇದನ್ನ ಬಹಳ ಇದನ್ನ ನೋಡ್ತೀವಣ್ಣ ನಾವು ಕಾಳಜಿಯಿಂದ. ರನ್ನಿಂಗ್ ಎಷ್ಟೊತ್ತಿಗೆ ಇಡ್ತೀರಿ ಸರ್? ಸಂಜೆ ಇಡ್ತೀರಾ ಅಥವಾ ಬೆಳಗ್ಗೆ ಇಡ್ತೀರಾ? ಸಂಜೆ ಮೇಸಿದ್ಮೇಲೆ ವಾಕ್ ಇಡ್ತೀವಣ್ಣ. ರನ್ನಿಂಗ್ ಇಡಕ್ ಆಗಲ್ಲಣ್ಣ. ಯಾಕಂದ್ರೆ ಕುರಿ ಲೋಡ್ ಆಗಿರ್ತತಣ. ಈಗ ರನ್ನಿಂಗ್ ಮಾಡಿಸ್ಬಿಟ್ರೆ ಕಾಳೆಲ್ಲ ಎದಿ ಮ್ಯಾಗ ಬಂದು ನೆತಿಗೇರಿ ಒಂದೊಂದ್ ಕುರಿ ಏನಾರ ಆಗೋ ಸಂಭಾವನೆ ಇರ್ತತಣ. ಈಗ ಬೆಳಗ್ಗೆ ಆದ್ರೆ ಒಟ್ಟಿ ಖಾಲಿ ಇರ್ತತಣ. ವಾಕ್ ಒಯ್ಬೇಕಾರ ಒಬ್ರು ನೀರ್ ಕುಡಿಸ್ತಾರಣ. ನೀರ್ ಕುಡಿಸಿ ಒಯ್ತಾರ, ಒಬ್ರು ನೀರ್ ಕುಡಿಸಲ್ಲ, ಒಟ್ಟಿಗೆ ಒಯ್ತಾರ. ಈಗ ರನ್ ಇಡ್ಬೇಕಂದ್ರ ನೀರ್ ಕುಡ್ಸಲ್ಲಣ. ವಾಕ್ ಇಡ್ಬೇಕಂದ್ರ ನೀರ್ ಕುಡ್ಸ್ಕೊಂಡ್ ಒಯ್ತೀವಣ. ಈಗ ರನ್ನಿಗೆ ಇಟ್ಟಿವಿ ಅಂದ್ರ ಏನಾರ ದಮ್ ಗಿಮ್ ಕಟ್ಟಿದ್ರ ಬಾಯಿ ತೆಗೆದು ಬಿಡ್ತಾವಣ. ಒಂದೊಂದ್ ತೆಗಿಯಲ್ಲಣ ಬಾಯಿ. ಹಂಗಾಗಿ ಅದಕ್ಕೆ ಯಾವ ರೀತಿ ಇರ್ತತಣ ಆ ರೀತಿನೇ ಮೇಂಟೆನೆನ್ಸ್ ಮಾಡ್ಕೊಂತ ಹೋಗ್ತೀವಣ. ನೀವು ಈ ಫೀಲ್ಡಿಗೆ ಬಂದ್ ಎಷ್ಟು ವರ್ಷ ಆಯ್ತು ಸರ್? ಅಣ್ಣ ನಾವ್ ಈ ಫೀಲ್ಡಿಗೆ ಬಂದು 2014ರಲ್ಲಿ ಅಣ್ಣ ನಾವ್ ಬಂದಿದ್ದು. ಈಗ 10 ವರ್ಷ ಆಗಕ್ ಬಂತಣ್ಣ ನಾವು ಕುರಿಗಳು ನೋಡಕ್ ಕುಂತು. ನಮ್ಮ ಅಜ್ಜಾರ್ ಕಾಲಾಗ, ದೊಡ್ಡಪ್ಪಾರ್ ಕಾಲಾಗ
ಬಾಳ ಹಳಬ್ರು ಏನು ಉಸ್ತಾಜ್ಗಳು ಅದಾರಣ ಅವ್ರನ್ನೆಲ್ಲಾ ನೋಡ್ಕೊಂತ ಬಂದ್ ನಾವು ಈ ಮಟ್ಟಕ್ ಬಂದೀವಣ. ಕುರಿ ಕಟ್ಟಿ ನಾವು ಒಂಥರ ಹೆಸರು ಮಾಡೋಣ ಅಂತಂದು ನಮ್ ತಲೆಯಲ್ಲೂ ಬಂತಣ. ಅವಾಗಿಂದ ನಾವು ಈಗ ಒಂದ್ 6-7 ವರ್ಷದಿಂದ ಕುರಿ ಕಟ್ಟಿವಣ ಸ್ವಂತ. ಈ ಫೈಟರ್ ಕುರಿ ಬಗ್ಗೆ ಕ್ರೇಜ್ ಅಂದ್ರೆ ಯಾವ ತರ ಸರ್, ಚೆನ್ನಾಗಿ ಅನಿಸುತ್ತ ಅಥವಾ? ಅಣ್ಣ ಅದೊಂಥರ ಹುಚ್ಚಣ. ಈಗ ನಾನು ಕುರಿ ಕಟ್ಟೀನಿ ಅಂತಂದು ಕಟ್ಟೋದಲ್ಲಣ. ಈ ಕಟ್ಟಿದ್ರೇನು ಆತರ ಕುರಿನ ನನ್ ಕುರಿನು ಕಣ ಆಗ್ಬೇಕು, ನಾನು ಕಣ ಕೇಳ್ಬೇಕು, ನಾನು ಪ್ರೈಸ್ ಹೊಡಿಬೇಕು ಅನ್ನೋದ್ ಬಾಳ ಆಸೆ ಅಣ್ಣ ಎಲ್ಲಾ ಜನಕ್. ನಾವ್ ಆ ರೀತಿ ಏನಿಲ್ಲಣ. ಇವತ್ತು ಮನಿ ಮಗ ಇದ್ದಂಗಣ. ಆಡಿದ್ರ ಆಡ್ಲಿ ಬಿಟ್ರ ಬಿಡ್ಲಿ, ಅದು ಮೇದ್ರ ಕುರುಬ್ರಿ ಲಾಭ ಅಂತಣ. ಕುರಿ ಕಾಯರಿಗೆ ಅಂತ ಹೇಳ್ತಾರಣ. ನಮಗ್ ಅದು ನನಗಿದ್ದಂಗಣ. ಆ ಲೆಕ್ಕಕ್ಕ ಇದು ಮಾಡಿ ಕುರಿ ಕಣಕ್ ಹಾಕಿದ್ಮೇಲೆ ಇಷ್ಟ ದಿನ ರೆಸ್ಟ್ ಅಂತ ಕೊಡ್ತಾರೆ, ನೀವ್ ಎಷ್ಟ್ ದಿನ ರೆಸ್ಟ್ ಕೊಡ್ತೀರಾ? ಇದಕ್ಕಂತ್ರ ರೆಸ್ಟೇ ಕೊಟ್ಟಿಲ್ಲಣ್ಣ ನಾವು ಸಣ್ಣದಕ್ಕ. ಈಗ ಇವತ್ತು ಭಾನುವಾರ ಇವತ್ತು ಈ ಕಣ ಆತಂದ್ರ ಬುಧವಾರ ಇನ್ನೊಂದ್ ಕಣ ಸಿಕ್ತಂದ್ರ ಹಾಕ್ಬಿಡ್ತಿದ್ವಣ. ಯಾಕಂದ್ರ ಅದು ಬಲ್ತಿತ್ತಣ ವಯಸ್ಸಲ್ಲಿ ಅಲ್ಲಲ್ಲಿ. ಹಂಗಾಗಿ ಇವತ್ತು ಅಲ್ಲಿ ನಿಲ್ಲಲ್ಲ ಅಂದು ಅದಕ್ಕೆ ರೆಸ್ಟ್ ಕೊಟ್ಟಿದ್ದಿಲ್ಲಣ್ಣ. ಇದನ್ ಮಾತ್ರ ಇವತ್ತು ಈ ತಿಂಗಳು ಕಣಕ್ ಹಾಕಿವಿ ಅಂತ ಅಂದ್ರೆ 3 ತಿಂಗಳು ಬಿಟ್ಟು ಹೊರ ತೆಗಿತಿದ್ವಣ ಇದನ್ನ. ಇದು ಆ ನಮ್ನಿ ಕಣ ಸಿಗದಣ ಅವಾಗಿನ ಟೈಮ್ ನಮಗ್ ನೋಡ್ದಂಗೆ. ಇವಾಗ ಕಣನೇ ಏನಂದ್ರೆ ಎಲ್ಲಾರು ಆ ಊರಲ್ಲಿಟ್ರೆ ಈ ಪಕ್ಕದೂರಲ್ಲಿ ಆ ತರ ಕಣ ಇಡಾಕ್ ಕುಂತ ಬಿಟ್ರಣ. ಅದು ಆ ಟೈಮಿಗೆ ಸಿಕ್ಬಿಡ್ತಾನ. ಹಂಗ್ ಸಿಕ್ಕಿದ್ ಕೂಡಲೇ ಅದ್ ಬಲ್ತಿತ್ತಣ. ಆ ಟೈಮ್ನಾಗ ಇವತ್ ಭಾನುವಾರ ಈ ಕಣಕ್ ಹಾಕಿದ್ರೆ ಬುಧವಾರ ಆ ಕಣಕ್ಕಂದು ರೆಸ್ಟ್ ಕೊಡ್ಲಿಲ್ಲ. ಅದನ್ನ ಎರಡಲ್ಲೆಲ್ಲ ಆಡಿಸಿದ್ವಿ. ಮತ್ ನಾಲ್ಕಾಲಲ್ಲಿ ಬಂದ್ಮೇಲೆ 3 ತಿಂಗಳು ರೆಸ್ಟ್ ಕೊಟ್ಬಿಣ ಬಲಿಲಿ ಅಂತಂದು. ಆಮೇಲೆ ಅಲ್ಲ ನಾಲ್ಕಾಲಲ್ಲಿ ಒಂದ್ ಕಣ ಆಯ್ತು. ಆಮೇಲೆ ಅಲ್ಲಿಂದ ದಡ ಅಲ್ಲಿಗೆ ಹೋಗ್ಬಿಡ್ತಾನ ಅದು. ಇಲ್ಲ ಅಂದಿದ್ರೆ ಅದನ್ನ ಅದಕ್ಕೂ ರೆಸ್ಟ್ ಸಿಗದಣ. 6 ಹೋಯ್ತಾನ. ಈಗ 6 ಗಡ ಹೋಗ್ಬಿಡ್ತಾನ. ದೊಡ್ಡ ಮರಿಗೆ ಎಷ್ಟ್ ದಿನ ರೆಸ್ಟ್ ಕೊಡ್ತೀರಾ? ದೊಡ್ಡ ಮರಿಗೆ ಒಂದ್ ಕಣಕ್ ಹಾಕಿದ್ರೆ 3 ತಿಂಗಳಿಂದ 4 ತಿಂಗಳು ರೆಸ್ಟ್ ಕೊಡ್ತಿದ್ವಣ ನಾವು. ಈಗ ಯಾವ್ದೇ ಮರಿ ಆದ್ರೂ 3 ತಿಂಗಳು ರೆಸ್ಟ್ ಕೊಟ್ಟಿವಣ. ಹೊಡ್ತಾಗಿರ್ತಿತ್ತ ಬಾಳ ಕಣದಲ್ಲಿ. ಸಾಮಾನ್ಯ ಹೊಡ್ತಾಗಿರ್ತಿದ್ದಲ್ಲಣ. ಹೊಡ್ತಗಳು ಪ್ರಜರ್ ಮೇಲೆ ಈ ಡೂಬಿ ಹಾರೋದು, ಗಾಯ ಮುಖದಲ್ಲಿ ಗಾಯ ಆಗೋದು, ಅದಕ್ಕೂ ನೋವು ಅಂತ ಇರ್ತತಣ. ಅದೂನು ಮೂಕು ಬಾಯಿಲದ ಪ್ರಾಣಿ. ಅದು ಯಾರ ಹತ್ರ ಹೇಳ್ಕೊಬೇಕಣ. ಈಗ ನಮಿಗಾದ್ರೂ ಗೊತ್ತಾಗಲ್ಲ, ಇದೇನ್ ಗಟ್ಟಿ ಐತಿ ಬಿಡು ಬಂಡಿ ತಗೊಂಡೋಗಿ ಮತ್ತೆ ಜಜ್ಜನ ಅನ್ನೋದು. ಅದಕ್ಕೂ ನೋವು ಇರ್ತತಣ. ಹಂಗಾಗಿ ಅದಕ್ಕೆ 3 ತಿಂಗಳು ರೆಸ್ಟ್ ಕೊಟ್ಟು ಹಾಕ್ತಿದ್ವಣ. ಈಗಿನ ಮೂಮೆಂಟ್ ಏನಾಗೈತಿ ಅಂದ್ರಣ, ಈಗ ವಾರದಲ್ಲಿ 3 ಕಣ, ಈಗ ಇದೇ ತಾಲೂಕ್ ಸರೌಂಡಿಂಗ್, ಜಿಲ್ಲಾ ಸರೌಂಡಿಂಗ್ ಅಂತಂದು 3 ಕಣ ಈಗ ಇಡಾಕ್ ಕುಂತ ಬಿಟ್ಟಾರಣ. ಈಗಂತೂ ಕುರಿಗಳಿಗೆ ರೆಸ್ಟ್ ಸಿಗ್ತಿಲ್ಲಣ. ಈಗ ಹೇಳ್ಬೇಕಂದ್ರಣ ಇವಾಗಿನ ಮೂಮೆಂಟಿಗೆ ಮೊನ್ನೆ ಅದನ್ನ ಗುತ್ತೂರಲ್ಲಿ ಕಣಕ್ ಹಾಕಿದ್ವಣ. ಅಲ್ಲಿಂದ ಇತ್ಲಾಗ ಅದಕ್ಕೆ ಒಂದೂವರೆ ತಿಂಗಳು ರೆಸ್ಟ್ ಸಿಗಂಗ ಆಗೈತಣ. ಈಗ ನಾಳೆ ಮತ್ತೆ ಕಣಕ್ ಹಾಕ್ಬೇಕಂತ ಇದೀವಣ. ಆ ಮೂಮೆಂಟಿಗೆ ಹೊರ ತೆಗಿತೀವಣ ಇದನ್ನ. ಈಗ ಅದಕ್ಕೆ 1.5 ತಿಂಗಳು ರೆಸ್ಟ್ ಸಿಕ್ಕತ್ತಣ. ಇದನ್ನ ಈಗ ಎಂಟಲ್ಲಲ್ಲಿ ಹಾಕಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 6 ತಿಂಗಳೇನ ರೆಸ್ಟ್ ಆಯ್ತಣ ಇದು ಕುರಿಗೆ. ಈಗ ಮೂಮೆಂಟ್ ಯಾವಾರ ಸಿಕ್ಕು ಅಂದ್ರೆ ಇದು ರೆಡಿ ಮಾಡಿವಣ. ಯಾವಾರ ಸಿಕ್ಕರೆ ಈಗ ಕುರಿನ ಹೊರ ತೆಗಿತೀವಣ ಈಗ ಇದನ್ನ. ಅಂದ್ಮೇಲೆ ಈಗ ಮನೆ ಸಪೋರ್ಟ್ ಆಗ್ಲಿ ಫ್ರೆಂಡ್ ಸಪೋರ್ಟ್ ಆಗ್ಲಿ ಯಾವ ತರ ಇದೆ ಅಣ್ಣ? ಈಗ ಕುರಿ ಫೀಲ್ಡ್ ಅಂದ್ಮೇಲೆ ಮನೆಯಲ್ಲಿ ಬಾಳ ಬೈತಾರಣ ತಾಯಿ ತಂದೆಗಳು. ನೀವು ಬರೀ ಕುರಿ 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 ಅಂತೀರಲ್ಲ ಅಂತಂದು. ನಮಗೆ ಕುರಿ ಬಾಳ ಪ್ರೀತಿ ಅಣ್ಣ. ಈಗ ಹುಡುಗಿನ್ ಬೇಕಾದ್ರೆ ಬಿಟ್ಟಿರ್ಬೋದ, ಕುರಿನ್ ಬಿಟ್ಟಿರಕ್ಕಾಗಲ್ಲಣ. ಯಾಕಂದ್ರೆ ಬೆಳಗ್ಗೆ ಆದ್ರೂ ಅದಕ್ಕೆ ನೋಡ್ಕೋಬೇಕು, ರಾತ್ರಿ ಆದ್ರೂ ನೋಡ್ಕೋಬೇಕಣ. ಈಗ ಫ್ರೆಂಡ್ಸ್ ಹೆಂಗಂದ್ರಣ, ಕುರಿ ಇವತ್ ಇರ್ತೈತಿ ನಾಳೆ ಹೋಕತಿ ಅಂತಂದು ಮಾತಾಡಂಗಿಲ್ಲಣ. ಈಗ ಕುರಿ ಅಂದ್ಮೇಲೆ ಎಲ್ಲಾರು ಬರ್ತಾರಣ. ಎಲ್ಲಾರು ಕುರಿ ಕ್ರೇಜ್ ಅಂದ್ರ ಈಗ ಆಡ ಹುಡುಗನಿಂದ ಹಿಡಿದು ದೊಡ್ಡವರಾದ್ರೂ ಅಣ್ಣ ನಾನ್ ಬರ್ತೀನಿ ಕುರಿ ಮೇಸಕ, ಕಸ ಹೊಡಿತೀನಿ, ಅದು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಂದು. ಈಗ ಯಾರಿಗೆ ಏನ್ ಅನ್ನಕ್ ಬರಲ್ಲಣ. ಇವತ್ತಿನ ಮೂಮೆಂಟ್ ಹೆಂಗೈತಂದ್ರ 4 ಜನ ಬೇಕೇ ಬೇಕಣ ಕುರಿ ಕಟ್ಟಿದ್ಮೇಲೆ. ಈಗ ಎಲ್ಲಾರಾಗ್ಲಿ ಈಗ ಒಬ್ಬನೇ ಹೋಗಿ ಬಿಡಕ್ ಆಗಲ್ಲಣ್ಣ ಕುರಿ ಕಣಕ್ ಹಾಕಂದೋಗಿ. ಫ್ರೆಂಡ್ಸ್ ಇರ್ಲೇಬೇಕಣ. ಸೆಲೆಕ್ಟ್ ಮಾಡೋದು ಯಾರು? ನಮ್ ಟೀಮ್ ಅಲ್ಲಿ ರವಿ ಅಣ್ಣ ಮೇನ್, ಆಮೇಲೆ ಅಜ್ಜಯ್ಯ, ಅವ್ನ್ ಚಿನ್ನಿ, ಇವ್ರೇ ಅಣ್ಣ. ಮೊದ್ಲು ಕುರಿ ಇವ್ ನೋಡ್ತಾರಣ. ಅವ್ರಿಗೆ ಇಷ್ಟ ಆಯ್ತಂದ್ರೆ ಕುರಿ ತಂದೆ ಬಿಡ್ತಾರಣ ಓನರಿಗೆ ಫೋನ್ ಮಾಡಿ. ಓನರ್ ನೀವ್ ಯಾವ ಮರಿ ಸೆಲೆಕ್ಟ್ ಮಾಡ್ತೀರಾ ಅದನ್ನ ಕೊಡಿಸ್ತಾರೆ. ಓನರ್ದ ಏನ್ ತೊಂದ್ರೆ ಇಲ್ಲಣ್ಣ. ಓನರ್ ನಾವ್ ಏನಂದ್ರು ಇಲ್ಲ ಅನ್ನಲ್ಲಣ್ಣ. ನಿಮ್ ಮರಿನ್ ಯಾರಾದ್ರೂ ಬಿಗ್ ರೇಟ್ ಕೇಳಿದಾರ ಅಂದ್ರೆ ಎಷ್ಟು ರೇಟ್ ಮಾಡಕ್ ಕೇಳಿದ್ರು ಅಣ್ಣ? ಇದನ್ನ ಆರಲ್ಲಲ್ಲಿ ನಾನು ಕೇಳಿರೋ ಮಟ್ಟಿಗೆ 3.5 ಲಕ್ಷದ ಮಟ್ಟ ಕೇಳಿದ್ರಣ ಓನರ್. ಫಸ್ಟ್ ಇದನ್ನ ನಮ್ ಮನಿ ಬಂದಿರೋದ್ ಲಕ್ಷ್ಮಿ ಕೊಡಲ್ಲ, ನಾನು ನಮ್ಮ ಮನೇಲಿ ಯಾವ ಪ್ರೈಸ್ ಮಾಡಿದ್ದಿಲ್ಲ, ಇದು ತಂದ್ ಕೊಟ್ಟಲ್ಲಿ ಪ್ರೈಸ್ ಮಾಡಿದೆ ಅಂದ್ ಓನರ್ ಕೊಡಲ್ಲ ಅಂದ್ರಣ. ಮನಿ ಮಗನ್ ತರ ಇಟ್ಕಂತೀನಿ ನಾನು. ಇದೇನಾರ ಅಲ್ಲಿ ಆಡ್ಲಿ ಬಿಡ್ಲಿ ಒಟ್ ಮನೆಯಲ್ಲೇ ಇರ್ಲಿ ಅಂತಂದ್ ಹೇಳ್ಯಾರಣ. ಯಾವ್ಯಾವ ಮರಿ ಶೈಲಿ ಕೇಳ್ತಿದಾರೆ ಸರ್ ಈಗ? ಇದನ್ನು ಕೇಳಿದ್ರು, ದೊಡ್ಡದು ಸಣ್ಣದು ಕೇಳಿದ್ರು. ಮೊನ್ನೆ ಇದು 2 ಕೇಳಿದ್ರಣ. ತಂದ್ ರೇಟಿಗಿನ 1 ಲಕ್ಷ ಜಾಸ್ತಿ ಲಾಭಕ್ಕ ಕೊಡ್ತೀನಿ ಕೊಡು ಅಂದು ಕೊಡಲ್ಲ ಅಂದ್ರಣ ಓನರ್. ಇದನ್ನು ದೊಡ್ಡ ರೇಟಿಗೆ ಕೇಳಿದ್ರು. ಇದನ್ನು ಕೇಳಿದ್ರಣ. ಇದನ್ನು ಕೊಡಲ್ಲ, ನಮ್ಮ ಅಣ್ಣರು ಬೇಕ್ ನಮಗೆ ಇರ್ಲಿ ಅಂತ ಅಂದ್ರು. ಅದನ್ನ ಮೊನ್ನೆ ಹೊಸ ತಂದಿವಣ. ಅದು ಚಾಲ್ತಿ ಆದ್ಮೇಲೆ ಅದ್ರದ್ದು ಏನು ಗೊತ್ತಾಕತಣ ನಮಗೆ ಏನಂತ. ಕೊಡ್ಬೇಕು ಅಂತ ಅದೀರಾ ಅಥವಾ ನೀವು ಕೊಡ್ಲೇಬಾರ್ದು? ಮನೆ ಇದಂತ್ರ ಮನಿ ಮಗ ಇದು ದೊಡ್ಡದು ಕೊಡಲ್ಲ, ಅದನ್ನಂತ್ರ ಕೊಡೋದೇ ಇಲ್ಲ ನಾ ಹೇಳ್ಬೇಕಂದ್ರೆ.
ಅಂತ ಕುರಿ ಎಲ್ಲಿ ಸಿಗಲ್ಲ ಅಣ್ಣ ನಮಗೆ ಹುಡ್ಕಾಕ್ ಹೋದ್ರುನು. ಕಣ್ಣಿಗೆ ಎಣ್ಣಿ ಬಿಟ್ಕೊಂಡ್ ಹುಡುಕ್ ತಂದಿರೋ ಕುರಿ ಅಣ್ಣ ಅದು. ಅಂತ ಕುರಿ ಅಂತ ಯಾರಿಗೂ ಕೊಡೋದು ಇಲ್ಲ ಬಣ್ಣ ನಾವು. ನಿಮ್ಗೆ ಇಷ್ಟ ಆಗೋಂತ ಕ್ಯಾರೆಕ್ಟರ್ ಅದ? ಅದು ಇಷ್ಟ ಆಗಂತ ಕ್ಯಾರೆಕ್ಟರ್ ಅಂದ್ರೆ ನಮ್ ಹುಡುಗ ಏನು ಚಪ್ಪಿ ಹಿಡಿದು ಹಿಂದಕ್ಕ ಕುರಿ ಬಿಡಕಾರ ಎಳಿತಾನಲ್ಲಣ, ಮುಂದ್ ಒಬ್ಬನ್ ಚೆಳ್ಳಿ ಹೊಡ್ಕಂತ ಹೋಗ್ಕಾನಣ್ಣ. ಅವ್ನ್ ಚೆಳ್ಳಿ ನೋಡಿ ಕಿವಿ ನಿಗರಿಸ್ಕೊಂಡ್ ಕುರಿ ಬರ್ತದಣ್ಣ. ಸರ್ ಲಾಸ್ಟ್ ಪ್ರಶ್ನೆ, ಈ ಫೀಲ್ಡ್ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮ್ ಕೊನೆಯವ್ರಿಗೆ? ಹೊಸ ಫೀಲ್ಡಿಗೆ ಬರ್ತಾರಲ್ಲ ಹುಡುಗರು, ಅವ್ರಿಗೆ ಏನು ಹೇಳ್ಬೇಕಂತ ಅನ್ಕೊಂಡ್ರಿ? ಅಣ್ಣ ಈ ಫೀಲ್ಡಿಗೆ ಬಂದವ್ರಿಗೆ ಹೇಳೋ ಮಾತು ಒಂದೇ ಅಣ್ಣ, ಏನಿಲ್ಲಣ್ಣ, ಕುರಿನ್ ಮಾತ್ರ ಹೂ ಸಾಕ್ದಂಗ್ ಸಾಕ್ತೀರಿ, ಇವ್ರ ಜಿದ್ದಿಗೆ ಹೋಗಿ ಕಳ್ಕೊಬೇಡ್ರಿ. ಕುರಿನ ಟೈಮ್ ಬರ್ತೈತಿ, ಎಲ್ಲರಿಗೂ ಟೈಮ್ ಬರ್ತೈತಿ, ಕಾಯ್ರಿ. ಈಗ ನಾವು ದೊಡ್ಡ ಮರಿ ಇಟ್ಕೊಂಡ್ ಕಾಯ್ತಾ ಇದೀವಿ. ನಮಗ್ ಯಾರೇ ಏನೇ ದ್ರೋಹ ಮಾಡ್ಲಿ, ಚೂರಿ ಹಾಕ್ಲಿ, ಭಗವಂತ ಮೇಲಿರೋ ನೋಡ್ಕೊಂತಾನ ಅನ್ನಕ್ಕೊಂದು ಉದಾಹರಣೆ ಕೊಡ್ತೀನಣ್ಣ. ಇನ್ನೊಂದ್ ಹೇಳ್ತೀನಣ್ಣ, ಈ ಮಾಟ ಮಂತ್ರ ಅಂತ ಇಂತ ಪಿಚಾಚಿ ಗಿಚಾಚಿ ತಂದು ಚೂ ಬಿಡಾರಿಗೆ ಅವ್ರ ಏನಾಗಿ ಅವರೇ ಹೋಗ್ತಾರಣ ತಿಂದ್. ನಾವ್ ನಿತ್ಕೊಂಡ್ ನೋಡ್ತೀವಣ್ಣ, ಬಾಯಿಲು ಪ್ರಾಣಿ ಮಾಡ್ತಾರ, ಇಲ್ಲ ಅನ್ನಲ್ಲ. ಮಾಡ್ಲವ್ರ ಎಷ್ಟ್ ದಿವಸ ಮಾಡ್ತಾರ, ಅವ್ರದ್ದು ಜಯಿಸ್ಲಣ. ನಾಳೆ ನಮಗೊಂದ್ ದಿವಸ ಟೈಮ್ ಬಂದೇ ಬರ್ತೈತಿ. ಬಂದ್ಮೇಲೆ ನಾವ್ ತೋರಿಸ್ತೀವಣ್ಣ. ನಾ ಹೇಳೋದ್ ಇಷ್ಟೇ ಅಣ್ಣ, ಈಗಿನ ಯುವಕರಿ ಸಾಕಾರಿಗೆ ಮೊದ್ಲು ತಾಳ್ಮೆ ಮುಖ್ಯ ಅಣ್ಣ. ಏನೇ ಮಾಡಿದ್ರು ತಾಳ್ಮೆ ಮುಖ್ಯ. ತಾಳ್ಮೆ ತಡದ್ಮೇಲೆ ಅವ್ನ್ ಟೈಮ್ ಬಂತಂದ್ರೆ ಕೈ ಬಿಡಲ್ಲಣ್ಣ. ಇದು ಲಕ್ಷ್ಮಿ ಇದ್ದಂಗಣ, ಇದನ್ ಮುಟ್ಟ ಹೇಳ್ತೀನಿ. ಯಾರಾಗ್ಲಣ್ಣ ಇದ್ರಾಗ ಫೀಲ್ಡ್ನಾಗ. ಆದ್ರೂ ಕುರಿ ಮಾತ್ರ ಟೈಮಿಗೆ ಹುಲ್ಲು ಕಾಳು ಹಾಲು ಮೇವು ಮಾತ್ರ ನೋಡ್ಕೇಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನಿಮ್ಗೆ ಈ ಕುರಿ ಕೊಡ್ಸಿದ್ ಯಾರು? ಅಣ್ಣ ನಮಗೆ ಬೆಳಗಾಂ ಜಿಲ್ಲಾ ಸವದತ್ತಿ ಭಾಗದಾಗೆ ಅವ್ರ ಒಳ್ಳೆ ಕುರಿ ಶೋಕ್ದಾರಣ ಅವ್ರು ನಮಗೆ ಪಾಪ ಇಲ್ಲ ಅನ್ಬಾರ್ದಣ್ಣ, ಸುಳ್ಳಲ್ಲ. ಅವ್ರನ್ನ ಇವತ್ತು ನೆನೆಸ್ಲೇಬೇಕು. ಯಾಕಂದ್ರೆ ಅವ್ರ ಹೆಸರು ಸುನಿಲ್ ಅಣ್ಣ ಅಂತಂದು ಮತ್ ಮಾದೇವಣ್ಣ ಅಂತಂದು, ಬಸಣ್ಣ ಹಿರೇಕೊಂಬಿ ಬಸಣ್ಣ ಅಂತಂದು. ಅವ್ರು ಹೇಳ್ಬೇಕಂದ್ರೆ ಇವೆರಡು ಕುರಿನ ಅವ್ರು ನೆನೆಸಿ ಇವತ್ತು ನಾವು ಕುರಿನ ಕಣದಲ್ಲಿ ಆಡಿಸ್ಬೇಕಣ್ಣ. ಅಂತ ಕುರಿಗಳು ಕೊಡಿಸಿದಾರ. ಇಲ್ಲ ಅಂತಂದ್ರೆ ಅವ್ರದ್ದು ಭಾರಿ ದಾವಣಗೆರೆಯಲ್ಲಿ ಕುರಿ ಕೊಟ್ಟಾರಣ. ಅವ್ರು ನಮ್ಮಲ್ಲಿ ತಂದಲ್ಲೆಲ್ಲ ಕುರಿ ಕೇಳಿ ಅವ್ರ ಹತ್ರನೇ ಹೋಗಿ ಕುರಿ ತಂದಾರಣ. ಯಾವೂ ಫೇಲ್ ಇಲ್ಲಣ್ಣ. ಅಂತ ಒಳ್ಳೊಳ್ಳೆ ಕುರಿ ಕೊಡಿಸಿದಾರ. ಆದ್ರೂ ಒಳ್ಳೆ ಕುರಿನ ಅಣ್ಣ ಅವ್ರದ್ದು. ಅಕಲಲ್ಲಿ ಒಂದ್ ಕುರಿ ಹೊಡೆದಿತ್ತಣ್ಣ, 2 ಕಾಲು ಮುಂಗಾಲು ಹಿಂಗಾಲು ಚಪ್ಪಿ ಹೋಗಿದ್ವಣ. ಅಂತಿಂತ ಹೊಡೆದೈತಣ್ಣ ಇದು. ಅದು ಮಾತ್ರ ಅಣ್ಣ, ಕುರಿಗಳು ಹಿಂಗ್ ಹೊಡ್ತಕ್ಕೆ ಹಿಂಗ್ ತಿರ್ಕೆ ನಿಂತ್ಕೊಂಡವ್ ನೋಡ. ತಿರುಗಿ ದಿಕ್ಕು ನೋಡ್ಯಾವಣ, ಆ ಕಡೆ ಬಂದಿದ್ದ ಆ ಕಡೆ ಗೇಟ್ ನೋಡೈತ್ ನೋಡ. ಅಂತಿಂತ ಹೊಡಿತೈತ ಸಣ್ಣದು. ನಿಮ್ ಟೀಮ್ನಾಗ ಬೆಟ್ಟಿಂಗ್ ಪಂಟ್ರು ಅಂದ್ರೆ ಯಾಕ್ರಿ ಸರ್? ಅಣ್ಣ ಬೆಟ್ಟಿಂಗ್ ಪಂಟ್ರ್ ಅಂದ್ರೆ 2 ಹೇಳಕ್ ಇಷ್ಟಪಡ್ತೀನಿ ಅಣ್ಣ ನಾನು. ಇವತ್ತಿನವರೆಗೂ 2 ಹೊರಗಡೆ ಎಲ್ಲಿ ಆ ತರ ತೋರ್ಸ್ಕೊಂಡಿಲ್ಲಣ್ಣ ನಮ್ಮ ಹತ್ರ. ಅದಕ್ಕೆ ಯಾವ ಬೆಡ್ಡಿಂಗ್ ಆಗ್ತಿಲ್ಲಣ್ಣ ಈಗಿನ ಮೂಮೆಂಟಿಗೆ. ಯಾರು ನೋಡಿದ್ರೆ ಆಡಲ್ಲಪ್ಪ ನಾನು ಅಂತಾರಣ್ಣ. ಅದಕ್ಕ ಅಣ್ಣ ಊರಿಗೆಲ್ಲ ಒಂದೇ ಹೆಸರ ಏನು ಪೆಟ್ ನೇಮ್ ಏನ ಬೇರೆ ಏನಾರ ಇದೆನಾ? ಅಣ್ಣ ಕನ್ನಡದಲ್ಲಿ ಮಾತ್ರ ಒಂದೇ ಹೆಸರು ಬರ್ತೀವಣ್ಣ, ಬೆಂಗಳೂರು ಭೈರವ ಅಲಿಯ ಸೌದತ್ತಿ ಎಲ್ಲಮ್ಮ ಅಂತಂದು. ಇದು ಅಷ್ಟೇ ಒಂದೇ ಹೆಸರಣ್ಣ. ಪೆಟ್ ನೇಮ್ ಮಾತ್ರ ದೊಡ್ಡದಕ್ಕೆ ಮಾತ್ರ ಅಮಾಸೆ ಅಂತ ಕರಿತೀವಣ್ಣ, ಸಣ್ಣದಕ್ಕೆ ಮಾತ್ರ ಸಣ್ಣ ಭೈರವ ಅಂತ ಕರೀತೀವಿ. ಸರ್ ನಿಮ್ ಮಾಲೀಕರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ನಮ್ಮ ಮಾಲೀಕರ ಬಗ್ಗೆ ಹೇಳ್ಬೇಕಂದ್ರೆ, ಏನೇ ಒಂದು ತೊಂದರೆ ಆದ್ರೂ, ಈಗ ಏನೇ ಸಮಸ್ಯೆ ಆದ್ರೂ ಕುರಿದು ಒಂದ್ ಸೆಕೆಂಡ್ ಆದ್ರೂ ಫೋನ್ ಮಾಡಿದ್ರೆ ಏನಾಗೈತೆ ಅಂತ ಕೇಳಿ 5 ನಿಮಿಷಕ್ಕೆ ಇದು ಮಾಡ್ಯಾರಣ. ಮತ್ತೆ ಈಗ ನಾವೇನೇ ಒಂದು ಇದು ಮಾಡ್ಬೇಕಂದ್ರೆ ಅದನ್ನ ಅವರು ಏನಂದ್ರು ಬಿಟ್ಕೊಟ್ಟಿಲ್ಲ ಅಣ್ಣ. ಕುರಿಗೆ ಒಂದು ಹೊತ್ತು ಉಪವಾಸ ಇದ್ರೂ ಸಾಕಾಗಲ್ಲ. ನೀವು ಊಟ ಬಿಟ್ಬೇಕಾರೆ ಕುರಿ ಚೆನ್ನಾಗಿ ನೋಡ್ಕೊಂತಾನು ಹೇಳಿದಾರಣ್ಣ. ನಮ್ಮ ಅಣ್ಣ ರಾಕೇಶ್ ಅಣ್ಣ ಅಂತ ಅಂದು, ಅವರು ಬೆಂಗಳೂರಲ್ಲೇ ಇದಾರಣ್ಣ. ಅವ್ರು ಬಂದ್ರೆ ಒಂದ್ 3 ತಿಂಗಳಿಗೆ ಬರ್ತಾರೆ, ಇಲ್ಲ 2 ತಿಂಗಳಿಗೆ ಬರ್ತಾರೆ. ಹಂಗಾಗಿ ಸ್ವಲ್ಪ ಇದಾಗೈತೆ. ಈ ಕುರಿ ಮಾಲೀಕರು ಏನ್ ಕೆಲಸ ಮಾಡ್ತಾರೆ ಅಣ್ಣ? ಅವರು ಕರೆಂಟೈನ್ ಆಫೀಸಲ್ಲಿ KVL ಇದಾರಣ್ಣ. ಕುರಿ ಆಡ್ಸೋದಂದ್ರೆ ಯಾರು? ಅಣ್ಣ ಫಸ್ಟಿಗೆ ನಾನು ನಮ್ ಕಲ್ಲೇಶ್ ಅಂತ ಇದ್ರಣ್ಣ ನಮ್ಮ ಅವ್ರು ನಾವಿಬ್ರು ಆಡಿಸ್ತಿದ್ವಣ್ಣ. ಇವಾಗ ನಾನು ನಮ್ಮ ಮೈಲಾರಣ್ಣ ಇದೀವಣ್ಣ. ಮೈಲಾರಣ್ಣ ನಾವು ಆಡಿಸ್ತೀವಣ್ಣ. ಈಗ ನಮ್ಮ ಮಾವರ್ ಇದಾರಣ್ಣ ಅನಿಜ ಪುನೀತ್ ಅಂತಂದು, ಅವ್ರು ಆಡಿಸ್ತಾರ. ಎಲ್ಲಾ ಕುರಿಗಳಿಗೂ ಅವ್ರ ಇಬ್ಬರೇ ಆಡ್ತಾರ? ಇಲ್ಲಣ್ಣ, ಅದು ಸಣ್ಣದಕ್ ಮಾತ್ರ ನಾನು ಅಜಯ್ ಆಡ್ತೀವಿ. ದೊಡ್ಡದಕ್ಕೆ ನಮ್ಮ ಮಾವ ಪುನೀತ್ ಅಂತ ಇದ್ದಾನೆ, ಅವ್ನ್ ತಪ್ಪಿದ್ರೆ ಮೈಲಾರಣ್ಣ ಅಂತ ಇದಾರಣ್ಣ, ಅವ್ರು ತಪ್ಪಿದ್ರೆ ನಾವು ಆಡಿಸ್ತೀವಿ.